ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಮುಟ್ಟಿದ್ರೆ ಯಾವ ಥರ ಒಂದು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಅದನ್ನು ನಮ್ಮ ದೇಶದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ 23 ನಿಮಿಷದಲ್ಲಿ ಇಬ್ಬರು ನಮ್ಮ ಭಾರತೀಯ ನಾರಿಯರ ಸೈನಿಕರು ಅವರಿಗೆ ಪಾಕಿಸ್ತಾನಕ್ಕೆ ಒಂದು ಉಗ್ರ ತಾಣಗಳನ್ನು ಮಟ್ಟ ಹಾಕಿ ಅವರಿಗೆ ಈ ಭಾರತದ ಸೈನಿಕರ ಶಕ್ತಿ ಏನನ್ನೋದು ತೋರಿಸ್ಕೊಟ್ರ. ಭಾರತದ ತಾಕತ್ತು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಯ್ತು. ಇನ್ನು ಮೇಲೆ ಭಾರತನ ಯಾರಾದ್ರೂ ಕೆಣಕೋಕೆ ಮುಟ್ಟೋಕೆ ಸ್ವಲ್ಪ ಬಹಳ ಯೋಚನೆ ಮಾಡಬೇಕಾಗುತ್ತೆ. ಆ ಥರ ಈ ಒಂದು ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಇಡೀ ಜಗತ್ತಿಗೆ ಮಾಡಿ ತೋರಿಸಿದ್ವಿ. ಸಂಸ್ಥೆಗಳು ಹಾಗೂ ಎಲ್ಲ ಮುಖಂಡರು ಕೂಡಿ ಇವತ್ತು ಯಲಬುರ್ಗಾದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದು, ಈ ತಿರಂಗ ಯಾತ್ರೆ ಯಶಸ್ವಿಯಾಗಿ ಹಲವು ಬೀದಿಗಳಲ್ಲಿ ಮುಖಾಂತರ ನಾವು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡು ಪ್ರಮುಖ ಚೆನ್ನಮ್ಮನ ಸರ್ಕಲ್ನಲ್ಲಿ ನಾವು ಈ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿ ಇವತ್ತು ನಮ್ಮ ಭಾರತ ಸೈನಿಕರಿಗೆ ನಾವೊಂದು ಸೆಲ್ಯೂಟ್ ಹೊಡಿತಾ ಅವರಿಗೆ ಒಂದು ನಮ್ಮ ಹೃದಯಗಳನ್ನು ಸಲ್ಲಿಸ್ತೇವೆ. ಅವರದೇ ಆದ ಉಗ್ರ ನೆಲೆಗಳನ್ನ 9 ಉಗ್ರ ನೆಲೆಗಳನ್ನ ಅವರದೇ ಆದ ದೇಶದಲ್ಲಿ ಹೋಗಿ ಅವನ್ನ ಧ್ವಂಸ ಮಾಡಿ ವಿಶ್ವಕ್ಕೆ ಒಂದು ನಾವು ಭಾರತದ ಶಕ್ತಿಯನ್ನ ತೋರಿಸಿಕೊಟ್ಟಂತಹ ಯೋಧರಿಗೆ ತಿರಂಗ ಯಾತ್ರೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಮೂಲಕ ಆಪರೇಷನ್ ಸಿಂಧೂರಕ್ಕೆ ನಾವು ತಿರಂಗ ಯಾತ್ರೆಯ ಮೂಲಕ ಇಡೀ ರಾಜ್ಯದಲ್ಲಿಯೇ ಭಾಜಪ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. या पठानकोट अटैक हो, पुलवामा अटैक हो, उनको सारी खबर पहले से ही थी और एक स्ट्रेट मैसेज उन्होंने दिया है कि ऐसे टेररिस्ट ऑर्गेनाइजेशंस को या टेररिस्टों को पनाह देने वाला देश, उनके साथ हम कदापि खड़े नहीं रह सकते. हम टेररिज्म के अगेंस्ट में हैं और हमें साथ में आकर, ये भी एक मैसेज उन्होंने दिया कि हमें साथ में, सभी देशों को साथ में आकर इस टेररिज्म से लड़ना बहुत ज़रूरी है. They will do in the future. Serving our people, saving humanity, should take us to the next level in engaging
in countering terrorism and also countering the root of terrorism, which is extremism, especially those who are using religion to serve their political agenda. It's something alarming. It's something that we have to take our responsibility. Honorable Member of Parliament, on behalf of LIVS, Accelerator, Vigyanan, and New Station Building, I heartily welcome all the ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ರೈಲ್ವೆ ವಿಷಯಕ್ಕೆ ಮಾತನಾಡಬೇಕು ಅಂತಂದ್ರೆ 2025-26ರಲ್ಲಿ 7,600 ಕೋಟಿ ರೂಪಾಯಿ ಕೊಟ್ಟಿವಿ ನಾವು. ಕರ್ನಾಟಕ 7,600 ಕೋಟಿ ರೂಪಾಯಿ. ಈಗ ರೈಲ್ವೆ ಅಧಿಕಾರಿಗಳಿರ್ತಾರೆ, ಕಾಂಟ್ರಾಕ್ಟರ್ಗಳಿರ್ತಾರೆ, ಕೇಳಿ ನೋಡ್ರಿ. ನಾ ಹಿಂದೆ 2007-8 ನಾನು ಲೋಕಸಭಾ ಸದಸ್ಯನಾಗಿ ತೊಡಗಿದ್ದೆ. ಅವಾಗ UPA ಸರ್ಕಾರದೊಳಗೆ ನಮ್ಗೆ 800 ಕೋಟಿ ರೂಪಾಯಿ ನಮ್ಮ ಇಡೀ ಕರ್ನಾಟಕ. ಅದಕ್ಕೆ ಮುನಿಯಪ್ಪನವರು ರೈಲ್ವೆ ರಾಜ್ಯ ಸಚಿವರಾಗಿದ್ರು. ಅವರು ಬಜೆಟ್ ಡಿಸ್ಕಷನ್ ಮಧ್ಯಪ್ರವೇಶ ಮಾಡಿ ಭಾಷಣ ಮಾಡಿದ್ರು. ಯಾಕಂದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟಿವಿ ಅಂತ. ಆದ್ರೆ ಮೋದಿ ಸರ್ಕಾರ ಬಂದಾಗ ಪ್ರತಿ ವರ್ಷ ನಾವು 7,000 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಸಿ ಪಾಟೀಲ್ 51,000 crores ಇವತ್ತು ದೇಶದ ರಾಜ್ಯದಲ್ಲಿ ರೈಲ್ವೆ ಪ್ರಾಜೆಕ್ಟ್ಗಳು ನಡೆದಿದ್ದಾವೆ. ಫಲಕಗಳನ್ನು ಮುಂದೆ ಇಲ್ಲಿ ಅಳವಡಿಸಿದ್ದಾರೆ. ಹೀಗಾಗಿ ಗದಗ್ನಲ್ಲಿ ಒಳಗೊಂಡಂತಹ ರೈಲ್ವೆ ನಿಲ್ದಾಣ ಇದೆ ಅಂದರೆ ಸುಸಜ್ಜಿತವಾಗಿದೆ ಮತ್ತು ಎಲ್ಲ ಪ್ರಯಾಣಿಕ ಪ್ರಿಯವಾಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ವಿಶ್ರಾಂತಿ ಗೃಹಗಳನ್ನು ಕೂಡ ಮಾಡಿರ್ತಾರೆ, ಹಾಗೆ ಶೌಚಾಲಯಗಳನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಂದಾಗ ನೋಡಿದ್ರೆ ಎಲ್ಲ ಪುಷ್ಪದಿಂದ ಅಲಂಕೃತಗೊಂಡ ಸ್ವಚ್ಛವಾದಂಥ ಹೊಸ AC ಹಾಲ್ ಕೂಡ ಇದೆ ಇಲ್ಲಿ. ಟ್ರೈನ್ ಒಂದು ಲೇಟ್ ಆಗೋದಿಲ್ಲ, ಆದರೂ ಕೂಡ ವೇಟಿಂಗ್ ಹಾಲಲ್ಲಿ ನಾವು ವೇಟ್ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯೂ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಸುಂದರವಾದ ಕಟ್ಟಡ ನಿರ್ಮಾಣಗೊಂಡಿದೆ. ಒದಗಿಸುವಂತಹ ಎಲ್ಲ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಮಾಡಿದ್ದು ನಮಗೆ ಭಾಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಹೊರಗಡೆ ಬಿಲ್ಡಿಂಗ್ಗಳಿವೆ ಮತ್ತು ಒಳಗಡೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಪ್ರಯಾಣಿಕರು ಏನು ಸಹಜವಾಗಿ ಇಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಅವರು ಪಡ್ಕೊಳ್ಬೋದು. ಒಟ್ಟು ಹಳ್ಳಿಗರಿಗಾಗಿ ಒಟ್ಟು ಎಲ್ಲರಿಗೂ ಪ್ರಯಾಣಿಕರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.